ಓಕೆ, ಇನ್ನು ನೀರು ಬಿಡಬೇಕಾ ಬೇಡವಾ ಅನ್ನೋದನ್ನ ಈಗಲೇ ಹೇಳಕ್ಕಾಗಲ್ಲ. ರಾತ್ರಿ 11 ಗಂಟೆಗೆ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರ ಹೇಳ್ತೀವಿ ಅಂತ ನೀರಾವರಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ನ್ಯಾಯಾಲಯದ ಆದೇಶವನ್ನ ನೋಡಿ ಮಾತಾಡ್ತೀನಿ ಅಂತ ಸಿಎಂ ನುಣುಚಿಕೊಂಡ್ರೆ ನೀರು ಬಿಡೋದು ಅಸಾಧ್ಯ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಪ್ರಧಾನಿಯವರು ಮಧ್ಯಸ್ಥಿಕೆ ವಹಿಸಲಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಿಜೆಪಿ ನಾಯಕರು ಕಾವೇರಿ ವಿವಾದದಲ್ಲಿ ಸರ್ಕಾರದ ಜೊತೆ ನಾವಿರ್ತೇವೆ ಅಂತ ಹೇಳಿದ್ದಾರೆ. ಈ ನಡುವೆ ಸುಪ್ರೀಂ ಆದೇಶ ಖಂಡಿಸಿ ಮಂಡ್ಯ ಮತ್ತು ಮೈಸೂರಿನಲ್ಲಿ ಮಾದೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೆಆರ್ಎಸ್ನಿಂದ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಎಚ್ಚರಿಕೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ಕೂಡ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡಿನ ವಿರುದ್ಧ ಹರಿಹಾಯ್ದಿದ್ದಾರೆ. ಒಂದು ಗಂಟೆಗೆ ಮುಖ್ಯಮಂತ್ರಿಗಳಿಗೆ ಹೋಗಿ ಇಲ್ಲೇನೆಲ್ಲ ಕೋರ್ಟ್ನಲ್ಲಿ ನಡೆದಿದೆ, ಕೋರ್ಟ್ ಆದೇಶವನ್ನ ಎಲ್ಲವನ್ನ ಕೂಡ ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಮುಖ್ಯಮಂತ್ರಿಗಳು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮುಂದಿನ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ನಾವು ನೀರು ಬಿಡ್ತೀವಿ ಅಂತೂ ಹೇಳಿಲ್ಲ, ಬಿಡೋದಿಲ್ಲ ಅಂತ ನಾವು ನೀರು ಪ್ರಶ್ನೆ ಬಂದಿಲ್ಲ. ಗೊತ್ತು ನನಗೆ ಇಂಪಾರ್ಟೆಂಟ್, ಬಟ್ ನನಗೆ ಮಾಹಿತಿ ಬೇಕಲ್ವಾ ಮಾತಾಡ್ಬೇಕಾದ್ರೆ. ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದಾರೆ ಅಂತ ನೀವ್ ಹೇಳೋದೇ ನಾ ಕೇಳ್ತಾ ಇರೋದು. ಈಗ ಸುಪ್ರೀಂ ಕೋರ್ಟ್ನವ್ರು ನಮ್ಮ ಕರ್ನಾಟಕದ ವಿರುದ್ಧವಾಗಿ ಬಂದಿರತಕ್ಕಂತ ತೀರ್ಪು ಇದು. ಜೊತೆಗೆ ಸುಪ್ರೀಂ ಕೋರ್ಟಿನ ಇವತ್ತಿನ ಆದೇಶವನ್ನ ಪಾಲನೆ ಮಾಡಬಾರದು ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಕಾರಿಣಿ ಸಮಿತಿ ತೀರ್ಮಾನ ಮಾಡಿದೆ. ಪ್ರಧಾನಮಂತ್ರಿಗಳು ಮಹದಾಯಿ ಮತ್ತು ಕಾವೇರಿ ಎರಡೂ ವಿವಾದದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಕೂಡ ನಿರ್ಣಯ ಮಾಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ವಿಶೇಷ ಅಧಿವೇಶನ ಕರೆದು ನಾವು ಅಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದು. ಅದರಿಂದ ಏನೇ ನಿರ್ಣಯ ಮುಂದಿನ ಹೆಜ್ಜೆ ಇಟ್ಟರೆ ನಾವು ಅದು ಖಂಡಿತವಾಗಿಯೂ ನಾವು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡಬೇಕು ಹೊರತು ಏಕಾಏಕಿ ಖಂಡಿತವಾಗಿಯೂ ಮಾಡೋಕ್ಕಾಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇದನ್ನು ಇತ್ಯರ್ಥಪಡಿಸ್ತಕ್ಕಂಥದಕ್ಕೆ ಪ್ರಧಾನಮಂತ್ರಿಗಳು ತಮ್ಮ ಒಂದು ಪ್ರಯತ್ನ ಮಾಡಬೇಕು ಅಂತ ಏನು ನಮ್ಮ ಸ್ಟ್ಯಾಂಡ್ ಇದೆ, ಅದಕ್ಕೂ ಕೂಡ ಎಲ್ಲೊಂದು ಕಡೆ ಸ್ವಲ್ಪ ಪುಷ್ಟೀಕರಣ ಸಿಕ್ದಂಗೆ ಕಾಣ್ತಾ ಇದೆ. ನಾವು ಸರ್ಕಾರದ ಜೊತೆ ಇದ್ದೇವೆ, ರಾಜ್ಯದ ಜನರ ಜೊತೆ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಳ್ಳೋಕೆ ಅದು ಭದ್ರಾಗಿರ್ತೇವೆ. ನಾಳೆ 9 ಗಂಟೆ ಕರೆದಿರುವಂಥ ಸಭೆಗೆ ನಾನು, ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಪ್ರಮುಖರು ನಾವು ಹೋಗಿ ಭಾಗವಹಿಸ್ತೇವೆ. ಯಾಕೋ ಏನೋ ಸುಪ್ರೀಂ ಕೋರ್ಟ್ ನಮ್ಮ ವಾಸ್ತವಿಕ ಸ್ಥಿತಿನ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲಿಲ್ಲ. ಅದರ ಬದಲಿಗೆ ತಮ್ಮ ಸ್ಪಷ್ಟ ನಿರ್ಧಾರ ಏನಿತ್ತು ಅದೇ ನಿರ್ಧಾರವನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂಥದ್ದನ್ನು ಸಹ ನಾವು ಅವ್ರ ತೀರ್ಮಾನ ನೋಡಿದ್ದೇವೆ. ಈ ಪ್ರಕರಣದಲ್ಲಿ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದು ಬಿಜೆಪಿ ನಾಯಕರು ಅಂತ ಅನ್ಸುತ್ತೆ. ಇರಬಹುದು. ಒಂದು ಎರಡನೇದು, ಲೆಟ್ ಮಿ ಕಂಗ್ರ್ಯಾಚುಲೇಟ್ ಯಡಿಯೂರಪ್ಪನವ್ರನ್ನ. ಹೌದೌದು, ಆರಂಭದ ದಿನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಏರ್ಪೇರ್ ಆಗಿರ್ಬೋದು ಅವತ್ತಿನ ಸರ್ವಪಕ್ಷ ಸಭೆಯಲ್ಲಿ. ಇವತ್ತು ಅವ್ರ ಸ್ಟ್ರಾಟಜಿ ಮತ್ತೆ ಲೈನ್ ಕ್ಲಿಯರ್ ಇದೆ. ಏನ್ ತಗೋತಾರೆ ತೀರ್ಮಾನ ಅದಕ್ಕೆ ನಾವು ಭದ್ರ ಆಗ್ತೀವಿ. ಪ್ರಧಾನಿಗಳ ಜೊತೆ ನಾಳೆ ಕರೀತಾ ಇದ್ದಾರೆ, ನಾವು ಹೋಗ್ತೀವಿ. ಪ್ರಧಾನಿಗಳು ಕರೀತಿದ್ರೆ ನಾವು ಬರ್ತೀವಿ. ಐ ಥಿಂಕ್ ದಟ್ಸ್ ದ ವೇ. ಇವತ್ತಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಮಗೆ ಅತ್ಯಂತ ಆಘಾತಕರ. ಆದರೆ ಆ ಆಘಾತದ ಒಳಗೂ ಒಂದು ತಂಪು ಗಾಳಿ ಒಂದು ಬರ್ತಾ ಇರೋದು ಯಾವುದು ಅಂದ್ರೆ, ಇವರಿನ್ನೂ ಬಡದಾಡಿಕೊಳ್ಳುವ ಮಟ್ಟಕ್ಕೆ ಬಂದಿಲ್ಲ. ನೀವು ಎಲ್ಲಿಯವರೆಗೆ ಬಡದಾಡಲ್ವೋ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತ್ತೊಂದು ಮಗದೊಂದು ಅನ್ಕೊಂಡು ಅಲ್ಲಿಯವರೆಗೆ ಕರ್ನಾಟಕ ಗಟ್ಟಿಯಾಗಿರುತ್ತೆ, ಅಲ್ಲಾಡ್ಸಕ್ಕಾಗಲ್ಲ. ಅದೇ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವರ್ಕೌಟ್ ಆಗಿರ್ಬೋದೇನೋ, ನಂಗೆ ಗೊತ್ತಿಲ್ಲ. ಆಗತ್ತೋ ಬಿಡತ್ತೋ. ನಾವು ನಮ್ಮ ಪ್ರತಾಪ ಮತ್ತು ಶಕ್ತಿಯ ಪ್ರದರ್ಶನವನ್ನ ಯಾರನ್ನೋ ಮೆಚ್ಚಿಸಲಿಕ್ಕೆ ಮಾಡ್ತಾ ಇರೋದು ಅಲ್ಲ. ಅದನ್ನ ಅರ್ಥ ಮಾಡಿಸ್ಬೇಕು ದೇಶಕ್ಕೆ. ನೀವು ಅರ್ಥ ಮಾಡಿಸ್ಬೇಕು. ನಾವು ಈ ನಿಲುವುಗಳನ್ನು ತೆಗೆದುಕೊಳ್ತಿರೋದು ನಮ್ಮ ಅಳಿವು ಮತ್ತು ಉಳಿವಿನ ಪ್ರಶ್ನೆಗೋಸ್ಕರ. ಈ ವಿಚಾರದಲ್ಲಿ ಎಚ್ಚರ ತಪ್ಪಿ ನೀವು 3 ಜನ ಕೆಟ್ಟ, ದುಷ್ಟ, ಕಳಂಕಿತ, ಕೊಳಕ ರಾಜಕಾರಣವನ್ನ ಮಾಡಿದ್ರೆ ಅದು ಜನರಿಗೆ ಬಗೆದ ದ್ರೋಹ ಮತ್ತು ದ್ರೋಹಿಗಳಾಗ್ತೀರಿ ಅನ್ನೋದನ್ನು ಮರಿಬಾರ್ದಷ್ಟೇ. ಅದಾಗಿಲ್ಲ ಇವತ್ತು ಅನ್ನೋದೇ ನಾವು ವಿ ಶುಡ್ ಕಂಗ್ರ್ಯಾಚುಲೇಟ್ ದೆಮ್. ನಾರಿಮನ್ನು ಆ ದೇವ್ರನ್ನೇ ಕೇಳಬೇಕು ನಾವು ಒಂದು ನೀರು ಬಿಡಕ್ಕೆ. ನಾವು ಅವನನ್ನೇ ಕೇಳ್ಕೊಂಡ್ಬಿಡ್ತೀವಿ. ಬೇಕಾದ್ರೆ ನೀವು ಮಾತ್ರ ಬಡದಾಡಬೇಡಿ, ಏನಾದರೂ ಆಗಲಿ ನೀವು ಮಾತ್ರ ಬಡದಾಡಬೇಡಿ ಈ ವಿಚಾರ. ಬೇರೆದು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧವಿಲ್ಲ. ಇವತ್ತಿನ ಕಾವೇರಿ ಕೊಳ್ಳದ ಪರಿಸ್ಥಿತಿಗಳು ಏನೇನಿದೆ ಅನ್ನೋದನ್ನು ನೋಡ್ಕೊಂಡ್ಬಂದ್ಬಿಡ. ಹಾರಂಗಿನಲ್ಲಿ ಒಂದು 5.12 TMC ನೀರಿದೆ. ಹೇಮಾವತಿಲಿ 6.33, KRSನಲ್ಲಿ 10.20 ಇದ್ದರೆ ಕಬಿನಿನಲ್ಲಿ 8.03. ಒಟ್ಟು 4 ಜಲಾಶಯಗಳಿಂದ ಲಭ್ಯ ಆಗೋದು 29.68 TMC. ಈ ನೀರಿನಲ್ಲಿ ನೀವೆಲ್ಲಾನು ಕೊಟ್ಬಿಟ್ಟು ಕೈ ತೊಳ್ಕೊಂಡು ಮನೆಗೆ ಹೋಗೋದಾದರೆ ಅಲ್ಟಿಮೇಟ್ಲಿ ನಾವು ಯಾವುದಾದ್ರೂ ಮಿನರಲ್ ವಾಟರ್ ಬಾಟ್ಲ್ಗಳಿಂದಾನೋ ಅಥವಾ ಡಬ್ಬಗಳಿಂದಾನೋ ತಮಿಳುನಾಡು ಕಡೆಯಿಂದ ತುಂಬಿ ಕರ್ನಾಟಕಕ್ಕೆ ವಾಪಸ್ ತರಬೇಕು. ನೀವು ಮಿನರಲ್ ವಾಟರ್ ಅಂತೀರಿ, ಅವರು ಬೆಂಗಳೂರು ಜನಕ್ಕೆ. ರೈಟ್. ಈ ಮಧ್ಯೆ ಜಯಲಲಿತಾ ಅವರ ಅನಾರೋಗ್ಯ ಕೂಡ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರ ಸರ್ಕಾರ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾ ಇದೆ. ಅಪೋಲೋ ಆಸ್ಪತ್ರೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಅವರ ಸಭೆಯನ್ನು ನಡೆಸಿದ್ದಾರಂತೆ. ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಏನು ಅಂತಂದರೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಆ ಸಭೆಗೆ ನೋಡಬಿಡೋಣ ಅಂತ. ಈ ಮಧ್ಯೆ ತಮಿಳುನಾಡು ಆಕ್ಷೇಪವನ್ನು ಕೂಡ ಎತ್ತಿದೆ ಕೇಂದ್ರದ ಮಧ್ಯಪ್ರವೇಶಕ್ಕೆ. ಆದರೆ ತಮಿಳುನಾಡಿನ ಮಗದೊಂದು ಕಡೆಯಿಂದ ಹರಿದು ಬರುತ್ತಿರುವಂಥ ಸುದ್ದಿ, ಆ ಪರಿಸ್ಥಿತಿಯಲ್ಲಿ ಅಮ್ಮ ಇದ್ದಾರೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಏನೋ ಎಲ್ಲ ಗೊಂದಲಗಳ ಮಧ್ಯೆ ತಮಿಳುನಾಡು ಸರ್ಕಾರದಿಂದ ಒಂದು ಪ್ರಕಟಣೆ ಕೂಡ ಹೊರಕ್ಕೆ ಬಂದಿದೆ. ಅವರು ತಯಾರಿ ಆಗ್ತಾ ಇದ್ದಾರೆ. ಉಳಿದ ಹಲವಾರು ಸುದ್ದಿಗಳಿವೆ. ಪ್ಲಸ್
ಬಹುಶಃ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗಳನ್ನ ಲೈನ್ಗೆ ತಗೋಬೇಕು ಅನ್ಸುತ್ತೆ. ಇವತ್ತಿನ ಈ ಬುಲೆಟಿನನ್ನು ಎಂದಿನಂತೆ ಕಾವೇರಿ ಅಥವಾ ನಾಳೆ ಮಹದಾಯಿ ಬಂದರೂ ಇದನ್ನೇ ಮಾಡ್ತೀವಿ, ಆ ಭಾಗದ ಜನ ಯಾರು ಅನ್ಕೊಳ್ಳೋದು ಬೇಡ, ಇದು ಮಾತ್ರ ಮಾಡ್ತಿದ್ರೆ ಅದು ಯಾಕೆ ಮಾಡಲಿಲ್ಲ ಅಂತ ಮಾಡೋಣ. ಇವತ್ತು ಬಹುಶಃ 10:30ವರೆಗೂ ನಾವು ಹೋಗಬೇಕಾಗತ್ತೆ ಅಂತ ಅನ್ಸುತ್ತೆ. ನೋಡೋಣ ಪರಿಸ್ಥಿತಿ ಹೆಂಗೆ ಬೆಳೆಯುತ್ತೆ ಅನ್ನೋದನ್ನ. ಆದರೆ ಅದಕ್ಕೆ ಮೊದಲು ಒಂದು ವಿರಾಮ. ಆಲ್ ರೈಟ್ ಸರ್, ಇವತ್ತಿನ ಜಡ್ಜ್ಮೆಂಟ್ ಅಲ್ಲಿ ಬೆಂಗಳೂರಿಗೆ ನೀರು ಕೇಳೋದು ಸರಿಯಲ್ಲ ಅಂತ ಏನು ತಮಿಳುನಾಡು ಖ್ಯಾತೆ ತೆಗೆದಿದೆ, ಅದು ಹೆಂಗೆ? ಜಡ್ಜ್ಮೆಂಟ್ ಅಲ್ಲ ಸಾರಿ, ವಾದದಲ್ಲಿ ಅದೇ ಜಡ್ಜ್ಮೆಂಟ್ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಹೆಂಗದು ಬೆಂಗಳೂರಿಗೆ ನೀರು ಕೇಳೋದು ಸರಿಯಲ್ಲ ಅಂದ್ರೆ ಬೆಂಗಳೂರು ಕಾವೇರಿ ಕೊಳದಲ್ಲಿ ಇಲ್ಲೇ ಇಲ್ಲ, ಕಾವೇರಿ ಕರ್ನಾಟಕದಲ್ಲಿ ಇರುವುದೇ ತಪ್ಪು, ಇಲ್ವೇ ಇಲ್ಲ. ನಮ್ಮ ಕಡೆ ಮಮ್ಟಿ ಅಂತ ಹೇಳ್ತೀವಿ, ಮಮ್ಟಿ ಅಥವಾ ಶವಲ್ ಅಂತ ಹೇಳ್ತೀವಿ. ರೈಲ್ವೆಲಿ ಇದ್ದವ್ರಿಗೆ ಗೊತ್ತು ಅದು ಶವಲ್ ಅಂದ್ರೆ ಏನು ಅಂತ, ರೈಲ್ವೆನಲ್ಲಿರೋರು ಗೊತ್ತು. ಶವಲ್ ಅಂತ ಒಂದು ಇಷ್ಟು ಅಗಲ ಮೂತಿ ಹಿಂಗ ಪ್ಲೇಟ್ ತರ ಇರುತ್ತೆ, ಒಂದು ಉದ್ದದ ಕೋಲ್ ಇರುತ್ತೆ, ಅದನ್ನ ಈ ಕೋಲ್ ಎಂಜಿನ್ ಇದ್ದಾಗ ಹಾಕಿ ಕೋಲನ್ನು ಒಳಗೆ ಹಾಕೊಳ್ಳೋರು. ಆ ತರ ಒಂದು ಶವಲ್ ಕೊಟ್ಬಿಡಿ ಅವ್ರ ಕೈಗೆ. ಕಾವೇರಿ ನಿಂಗೆ ಬುಡಕ್ ಕೈ ಹಾಕ್ಬಿಟ್ಟವ್ರು ಹಂಗೆ ಶವಲ್ ಅಲ್ಲಿ ಎತ್ಬಿಟ್ಟು ತಗೊಂಡಾಗ ಆ ಕಡೆಗೆ ಇಟ್ಕೊಂಡ್ಬಿಟ್ಲಿ ಹಂಗಾರೆ. ದಟ್ಸ್ ಆಲ್ ವಿ ಕ್ಯಾನ್ ಸೇ. ಬೆಂಗಳೂರು ಕಾವೇರಿ ಜಲಾನಯನದ ಭಾಗ ಅನ್ನುವುದಕ್ಕೆ ಅವರಿಗೆ ಅದಕ್ಕಿಂತ ಇನ್ನೇನು ಬೇಕು ಅಂತ ಗೊತ್ತಿಲ್ಲ. ಬೆಂಗಳೂರಿನ ಮೇಲೆ ಬೀಳುವ ನೀರು ಅಲ್ಲಿಗೆ ಹೋಗುತ್ತೆ, ಇನ್ನೆಲ್ಲಿಗೂ ಹೋಗಕ್ಕೆ ಸಾಧ್ಯ ಇಲ್ಲ, ಅದು ಅಲ್ಲಿಗೆ ಹೋಗುತ್ತೆ. ಒಂದು ಭಾಗದ್ದು, ಇನ್ನೊಂದು ಭಾಗದ್ದು ಹೋಗಲ್ಲ. ಕರೆಕ್ಟ್, ಉತ್ತರ ಭಾಗ ಇಲ್ಲ, ದಕ್ಷಿಣದ ಭಾಗದ್ದು ಎಲ್ಲಿಗೆ ಹೋಗ್ಬೇಕು. ನಂಬರ್ 1. ಆಲ್ ರೈಟ್. ಬೆಂಗಳೂರಿಗೆ ಕುಡಿಯುವ ನೀರಿನಿಂದ ಅಬ್ಜೆಕ್ಷನ್ ಎತ್ತಬೇಕಾದ್ರೆ ಕಳ್ಳೆಕಾಯಿ ಬೀಜ ತಿಂತಾ ಇದ್ರ ಟ್ರೈಬ್ಯುನಲ್ ನಡೆದಾಗ? ಕಳ್ಳೆಕಾಯಿ ಬೀಜ ತಿಂತಿದ್ರೇನು ಟ್ರೈಬ್ಯುನಲ್ ನಡೆದಾಗ? ಇವತ್ತಿಂದ ಅಲ್ಲ ಬೆಂಗಳೂರಿಗೆ ಕುಡಿಯುವ ನೀರಿಂದದು. ಅವಾಗೇನ್ ಮಾಡ್ತಿದ್ರಿ? ಸ್ವಾತಂತ್ರ್ಯ ಪೂರ್ವದಿಂದಲೂ ಅವಾಗೇನ್ ಮಾಡ್ತಿದ್ರಿ? ಆಲ್ ರೈಟ್. ಬೆಂಗಳೂರಿಗೆ ಬೇಡ ನಿಮ್ದು ಬಿಸುಂತಾರೆ, ನೀವ್ಯಾರದನ್ನು ಹೇಳಕ್ಕೆ? ಹೂ ಆರ್ ಯು? ಆಲ್ ರೈಟ್, ಬೆಂಗಳೂರಿಗೆ ನೀರು ಬೇಡ ಅಂತ ನಿರ್ಧಾರ ಮಾಡಿದ್ರೆ ಏನು ಬೆಂಗಳೂರಿನೇನು ಸಹ ಮರುಭೂಮಿ ಮಾಡಬಿಟ್ಟು ಇರೋ ಮನೆಗಳಿಗೆಲ್ಲ ಬೆಂಕಿ ಹಾಕ್ಬಿಟ್ಟು ಹೋಗ್ತೀರಿ ಏನಾಗಾರೆ? ವೇರ್ ಇಸ್ ದ ಸೋರ್ಸ್ ಆಫ್ ದಿ ವಾಟರ್ ಫಾರ್ ಬ್ಯಾಂಗ್ಳೂರ್ ಸಿಟಿ? ಈ ಲ್ಯಾಂಡ್ ಲಾಕ್ಡ್ ಸಿಟಿ ಇದು, ಅನ್ಲೈಕ್ ಯುವರ್ ಚೆನ್ನೈ. ಅಲ್ಲಿ ಸಮುದ್ರದ ನೀರನ್ನಾದರೂ ಬೇಕಾದ್ರೆ ಉಪ್ಪು ನೀರನ್ನ ಬೇಕಾದ್ರೆ ಸಿಹಿ ನೀರು ಮಾಡ್ಕೊಂಡು ಒಂದು ಫ್ಯಾಕ್ಟ್ರಿನಾರು ಹಾಕೋಬಹುದು ನೀವು. ಲ್ಯಾಂಡ್ ಲಾಕ್ಡ್ ಸಿಟಿ ಇದು, ಇದಕ್ಕೆ ನೀರಿನ ಸೋರ್ಸು ಸಾಧ್ಯನೇ ಇಲ್ಲ ಎಕ್ಸೆಪ್ಟ್ ಟಿ ಜಿ ಹಳ್ಳಿ. ಅದು ಬೈಸರ್ಸಕ್ಕಾಗಲ್ಲ, ಅರ್ಥ ಮಾಡ್ಕೋಬೇಕು ಅದನ್ನ. ಕಾಮನ್ ಸೆನ್ಸ್ ಇಲ್ಲದೆ ಮಾತು ಕಿರಿಕು ಕಿತಾಪತಿ. ಈ ಕಿತಾಪತಿಯ ಲಾಜಿಕ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾದ್ರೆ ನಾವು ಕೃಷ್ಣೆಯ ನೀರನ್ನ ಒಂದು ನದಿ ವ್ಯಾಲಿಯಿಂದ ಇನ್ನೊಂದು ನದಿ ವ್ಯಾಲಿ ಕಡೆಗೆ ತಿರುಗಿಸ್ಬಿಟ್ಟು ಕೊಡುವಂತಹ ದೊಡ್ಡ ಮನಸ್ಸು ತೋರಿಸಿದ್ವಿ ನಾವು. ಒಂದು ನದಿ ಪಾತ್ರದಿಂದ ಇನ್ನೊಂದು ನದಿ ಪಾತ್ರದ ಕಡೆಗೆ ತಿರುಗಿಸ್ಕೊಟ್ವಿ 5 TMC ನೀರನ್ನ ನಿಮಗೆ ಚೆನ್ನೈಗೆ ಕುಡಿಬೇಕು ನೀವು ಅಂತ. ಕನಿಷ್ಠ ಸೌಜನ್ಯ ಮತ್ತು ಮಾನವೀಯತೆ ಇಲ್ಲದೆ ಇರೋರು ಆಡೋ ಮಾತುಗಳದು. ಮಾನವತ್ವವನ್ನು ಮರೆತು ರಾಕ್ಷಸ ಸ್ವರೂಪದ ಪ್ರದರ್ಶನ ಇದು. ನ್ಯಾಯಾಲಯ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಿತ್ತಲ್ಲೇ. ಡು ನಾಟ್ ಟಾಕ್ ಅಬೌಟ್ ಸಚ್ ಥಿಂಗ್ಸ್ ಅಂತ. ಆಲ್ ರೈಟ್, ಇವತ್ತಿನ ದಿನ ಎಲ್ಲ ಫೋನ್ಗೆ ಹೋಗ್ಬೇಕು ನಾವು. ಎಲ್ಲ ಲೀಡರ್ಗಳು ನಮ್ಮ ಜೊತೆ ಈಗ ಸೇರ್ಕೋತಾರೆ. ಯಡಿಯೂರಪ್ಪನವರು ಡ್ಯಾಶ್ ಅಂತಂದ್ರೆ ಉಳಿದ ಅತಿಥಿಗಳು. ಆದರೆ ಅದರಲ್ಲಿ ಒಂದು ಸಣ್ಣ ತಾಂತ್ರಿಕವಾದ ಸಮಸ್ಯೆ ಇದ್ದಂಗಿದೆ, ಅವ್ರನ್ನೆಲ್ಲ ಒಂದೇ ಸರಿಗೆ ಲೈನ್ಗೆ ತರೋದಕ್ಕೆ. ಅದಕ್ಕೆ ಒಂದು ವಿರಾಮ ತಗೊಂಡ್ರೆ ಆ ವಿರಾಮದ ಸಂದರ್ಭದಲ್ಲಿ ಅದನ್ನು ಮಾಡ್ಬೋದು ಅನ್ನೋದು ನಮ್ಮವರ ವಾದ. ಹಾಗಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಿ. ತಕ್ಷಣಕ್ಕೆ ಇನ್ನೊಂದು ವಿರಾಮಕ್ಕೆ ಆ ಕಾರಣಕ್ಕೆ ಹೋಗಬೇಕಾಗಿದೆ. ಹೋಗ್ತೀನಿ. ಈ ವಿರಾಮದಿಂದ ಬರೋಷ್ಟೊತ್ತಿಗೆ ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಮುಂದೆ ನಾವು ಹಾಜರಾಗ್ತೀವಿ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, RS ರವಿ ಕರ್ನಾಟಕದ ಪರ ವಕೀಲರು, ಮುದ್ದಹನುಮೇಗೌಡರು ಹಾಗೂ ಪುಟ್ಟರಾಜು ಮಂಡ್ಯ ಸದ. ಓಕೆ, ಈ ಕ್ಷಣಕ್ಕೆ ನಮ್ಮ ಬಳಿ ಶ್ರೀ ಮುದ್ದಹನುಮೇಗೌಡರು, ತುಮಕೂರಿನ MP ಸಂಸತ್ ಸದಸ್ಯರು. ಹಾಗೆ ನೋಡಿದ್ರೆ ಇವತ್ತಿನ ನ್ಯಾಯಾಲಯದ ಕಲಾಪದಲ್ಲಿ ಭಾಗಿಯಾಗಿದ್ದರು, ಕೂತ್ಕೊಂಡಿದ್ರು ಅವರು. ಅವರ ಜೊತೆಗೆ ಭಾರತೀಯ ಜನತಾ ಪಕ್ಷದಿಂದ ಶ್ರೀ ಸುರೇಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಲೆಟ್ ಮಿ ಗೋ ಫಸ್ಟ್. ಇಬ್ಬರಿಗೂ ವೆಲ್ಕಮ್ ಮಾಡ್ಬಿಡ್ತೀನಿ. ನಮಸ್ಕಾರ ಮುದ್ದಹನುಮೇಗೌಡ್ರೆ. ನಮಸ್ಕಾರ ಸರ್, ಹೇಳಿ ಸರ್. ಥ್ಯಾಂಕ್ ಯು. ಮತ್ತು ಸನ್ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರು ಥ್ಯಾಂಕ್ ಯು. ನಮಸ್ಕಾರ. ಸಾರಿ, ಇಬ್ಬರನ್ನು ಇಷ್ಟೊತ್ತಲ್ಲಿ ಎಬ್ಸಿದ್ದೀನಿ ಅಂತ ಕಾಣುತ್ತೆ, ನನ್ನನ್ನು ಕ್ಷಮಿಸಿ. ನಾನು ಅನಿವಾರ್ಯವಾಗಿ ಈ ಹೊತ್ತಿನಲ್ಲಿ ಬಂದಿದ್ದೇನೆ. ಮೊದಲು ಮುದ್ದಹನುಮೇಗೌಡ್ರ ಹತ್ರ ಹೋಗ್ತೀನಿ. ಮುದ್ದಹನುಮೇಗೌಡ್ರೆ, ಇವತ್ತಿನ ತೀರ್ಪಿನಿಂದ ಕರ್ನಾಟಕಕ್ಕೆ ಬಂದಿದ್ದೆಷ್ಟು, ಹೋಗಿದ್ದೆಷ್ಟು? ಕರ್ನಾಟಕಕ್ಕೆ ಇದು ಒಂದು ರೀತಿಯಲ್ಲಿ ಕರ್ನಾಟಕದ ರಾಜ್ಯದ ಹಿತಕ್ಕೆ ಧಕ್ಕೆ ತರ್ತಕ್ಕಂಥ ತೀರ್ಪೇನೆ ಇದು ಒಂದು. ಎರಡನೇದಾಗಿ, ನಾನು ಮರೆಯೋದಕ್ಕಿಂತ ಮುಂಚೆ ಆ ಪ್ರೊಸೀಡಿಂಗ್ಸ್ ನಾನು ವಾಚ್ ಮಾಡಿದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳಿಗೆ ಕರ್ನಾಟಕದ ಪರಿಸ್ಥಿತಿ ಏನು ಮತ್ತೆ ತಮಿಳುನಾಡಿನ ಪರಿಸ್ಥಿತಿ ಏನು, ನೀರಿನ ಯಾವ್ದಕ್ಕೋಸ್ಕರ ಎಲ್ಲಿಂದ ಬಿಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದಿಷ್ಟೇ ಅಷ್ಟೊಂದು ಪೂರ್ಣವಾದಂತ ಅವರಿಗೆ ವಿಚಾರ ತಿಳಿದಿಲ್ವೇನೋ ಅಂತ ಅನಿಸ್ತು. ಯಾಕೆ ಅನಿಸ್ತು ನಿಮ್ಗೆ ಅಂದ್ರೆ, ಒಂದು ಹಂತದಲ್ಲಿ ಜಡ್ಜ್ ಡಿಕ್ಟೇಷನ್ ಕೊಟ್ಬಿಟ್ರು. ಏನಂತ, ಆ 6,000 ಕ್ಯೂಸೆಕ್ಸ್ ನ 2 ದಿವಸ ಬಿಡಿ ಫಾರ್ ಡ್ರಿಂಕಿಂಗ್ ಪರ್ಪಸ್ ಟು ತಮಿಳುನಾಡು ಅಂತ ಬರೋದು.
ಫಾರ್ ಡ್ರಿಂಕಿಂಗ್ ಪರ್ಪಸ್ ಟು ತಮಿಳ್ನಾಡು ಅಂತ ಡಿಕ್ಟೇಷನ್ ಕೊಟ್ಟರು ನನಗೆ ಆಕ್ಚುಲಿ ಯಾರೋ ಮಿಸ್ ದೀಪಕ್ ಮಿಶ್ರಾ. ಅಂಡ್ ಆಮೇಲೆ ನಮ್ಮ ವಕೀಲರು ನೋ ಡ್ರಿಂಕಿಂಗ್ ವಾಟರ್ ಅವ್ರಿಗೆಲ್ಲ ನಮಗ್ ಬೇಕಾಗಿರೋದು ಡ್ರಿಂಕಿಂಗ್ ವಾಟರ್, ಅವ್ರು ದೇ ಆರ್ ಸೀಕಿಂಗ್ ಫಾರ್ ಇರಿಗೇಷನ್ ಪರ್ಪಸ್ ಅಂತ ಅವ್ರು ಹೇಳಿದ್ರು. ಅಂದ್ರೆ ದಟ್ ಗೋಸ್ ಟು ಶೋ that the Supreme Court has not fully applied their mind while deciding these type of serious issues. ಇದು ಒಂದು ವಿಚಾರ. ಎರಡನೇದು, ಸಿ ಆಸ್ ಅಗೇನ್ಸ್ಟ್ ದಿ ಇದು ಏನಾಗುತ್ತೆ ನೋಡಿ, ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಟು ರಿಲೀಸ್ ದಿ ವಾಟರ್ ಆಸ್ ಅಗೇನ್ಸ್ಟ್ ದ ಡಿಸಿಷನ್, ಯುನಾನಿಮಸ್ ಡಿಸಿಷನ್ ಟೇಕನ್ ಬೈ ದಿ ಲೆಜಿಸ್ಲೇಚರ್ ಹಿಯರ್. ಸೊ ಇಫ್ ದಿ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್ ಇಸ್ ಒಬೇಡ್, ದೆನ್ ಡೆಫಿನೆಟ್ಲಿ ಇದೇನಾಗುತ್ತೆ, ಇಟ್ ಲೀಡ್ಸ್ ಟು, ಈಗ ಇವ್ರೇನ್ ತೀರ್ಮಾನ ಮಾಡಿರ್ತಾರೆ ಲೆಜಿಸ್ಲೇಚರ್ ನಲ್ಲಿ, ಏನ್ ತೀರ್ಮಾನ ಮಾಡಿದ್ರು ಮೊನ್ನೆ ಯುನಾನಿಮಸ್ ಆಗಿ ರೆಸಲ್ಯೂಷನ್ ಮಾಡಿದ್ದಾರೆ, ಅದರಿಂದ ಉಲ್ಲಂಘನೆ ಆಗ್ತದೆ. ಸುಪ್ರೀಂ ಕೋರ್ಟ್ ಅದನ್ನ ಏನಾದ್ರೂ ನಾವು ಬಿಡೋದಿಲ್ಲ ಅಂತ ಇಫ್ ದೇ ಸ್ಟಿಕ್ ಆನ್ ಟು ದಟ್, ಸುಪ್ರೀಂ ಕೋರ್ಟ್ ವಿ ಡು ನಾಟ್ ನೋ, ದೇ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ ಓಪನ್. ಅವತ್ತು ಅವ್ರನ್ನ ದಿ ಬಾಡಿ ಲ್ಯಾಂಗ್ವೇಜ್ ಅಂಡ್ ದಿ ವೇ ಇನ್ ವಿಚ್ ದೇ ಕಂಡಕ್ಟೆಡ್ ದಿ ಪ್ರೊಸೀಡಿಂಗ್ಸ್, ಅವರು ದೇ ಆರ್ ನಾಟ್ ಅಪಿಯರಿಂಗ್ ಟು ಬಿ ಸಾಫ್ಟ್ ಟುವರ್ಡ್ಸ್ ಕರ್ನಾಟಕ. They are not appearing to be soft towards Karnataka. That is the position. But in my view, whatever may be the thing, the people of this state wants that the water should not be released for irrigation purpose as against the requirement for drinking purposes. This is very bad. ಯಾವುದೇ ಕಾರಣಕ್ಕೂ ನಾವು ಏನಾದ್ರೂ ಕೂಡ ವ್ಯವಸಾಯಕ್ಕೋಸ್ಕರ ನೀಡಿರ್ತಕ್ಕಂಥ ತೀರ್ಮಾನ ಸುಪ್ರೀಂ ಕೋರ್ಟ್ ಇದಕ್ಕೋಸ್ಕರ ತಗೊಂಡ್ರೆ, as against the legislative decision taken here. Yes, agreed. ಮಾನ್ಯ ಸುರೇಶ್ ಕುಮಾರ್ ಸರ್, ಸುಪ್ರೀಂ ಕೋರ್ಟ್ ಇವತ್ತು ಮುದ್ದನಮೇಗೌಡರು ಹೇಳಿದ್ದಲ್ಲದೆ ಒಂದು ಸೆಂಟೆನ್ಸ್ ಅನ್ನ ಹೇಳುತ್ತೆ ಜಡ್ಜ್ಮೆಂಟ್ ನಲ್ಲಿ, ಅದನ್ನು ಆಬ್ವಿಯಸ್ಲಿ ನೀವು ಓದಿರ್ತೀರಿ. ಕರ್ನಾಟಕ ಶಾಲ್ ಒಬೇ ದ ಆರ್ಡರ್ ವಿತೌಟ್ ಎನಿ ಕೈಂಡ್ ಆಫ್ ಇಂಪೆಡಿಮೆಂಟ್, ಅಬ್ಸ್ಟ್ರಕ್ಷನ್ ಆರ್ ಎನಿ ಅದರ್ ಆಟಿಟ್ಯೂಡ್ ಟಿಲ್ ವಿ ಟೇಕ್ ಅಪ್ ದ ಮ್ಯಾಟರ್ ಆನ್ 30th ಸೆಪ್ಟೆಂಬರ್ ಅಂತ. ನಮಗ್ ಬೇರೆ ಮಾರ್ಗ ಏನಾದ್ರು ಇದೆಯಾ? ರಂಗನಾಥ್ ಅವರೇ, ನನ್ಗೆ ಒಂದನ್ಸೋದು, ಯಾವುದೇ ಇನ್ಸ್ಟಿಟ್ಯೂಷನ್ ಪ್ಲೀಸ್ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಈ ಒಂದು ಸಪರೇಷನ್ ಆಫ್ ಪವರ್ಸ್ ಇರುವಾಗ ಈ ರೀತಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಯೋಚನೆ ಮಾಡಬೇಕು. ಮುದ್ದಹನುಮೇಗೌಡರು, ಹಿ ವಾಸ್ ಆಲ್ಸೋ ಎ ಜುಡಿಷಿಯಲ್ ಆಫೀಸರ್, ಹಿ ವಾಸ್ ಆಲ್ಸೋ ಎ ಜಡ್ಜ್. ಅವರು ಇವತ್ತು ಅಲ್ಲೋ ಕೂತ್ಕೊಂಡು ನೋಡಿದಾಗ ಏನ್ ಅಬ್ಸರ್ವ್ ಮಾಡಿದ್ದಾರೆ, ಹಿ ಹ್ಯಾಸ್ ವೆರಿ ರೈಟ್ಲಿ ಪಾಯಿಂಟೆಡ್ ಔಟ್, ಅವರು ಏನು ಕೂಡ ಅರಿವೇ ಇಲ್ದೇನೆ ಯು ಪ್ಲೀಸ್ ಸೈನ್ ಆನ್ ದಿ ಡಾಟೆಡ್ ಲೈನ್ ಅನ್ನೋ ರೀತಿಯಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅಗೇನ್ ಅಂಡ್ ಅಗೇನ್ ಕರ್ನಾಟಕ ಈಸ್ ಬೀಂಗ್ ಲೆಟ್ ಡೌನ್ ಬೈ ದ ಹೈಯೆಸ್ಟ್ ಜುಡಿಷಿಯಲ್ ಬಾಡಿ. ಐ ಆನೆಸ್ಟ್ಲಿ ಫೀಲ್, ರಾದರ್ ಐ ಜಾಯಿನ್ ದ ಪೀಪಲ್ ಆಫ್ ಕರ್ನಾಟಕ who are feeling that there is a consistent prejudice against Karnataka in that bench. I don't know the reason. So ಅದಕ್ಕೋಸ್ಕರ ನೀವು ಇವ್ರ ಹತ್ರ ಬಿ ವಿ ಆಚಾರ್ಯ ಅವ್ರ ಹತ್ರ ಕೇಳ್ದಂಗೆ, ನಾನು ಇದನ್ನ ಮೊದಲನೇ ದಿವಸದಿಂದ ಪ್ರತಿಪಾದಿಸ್ತಾ ಇದ್ದೀನಿ. ಮೊದಲನೇ ದಿವಸದಿಂದ, ಬಿಕಾಸ್ ದ ಮ್ಯಾಟರ್ ಇನ್ವಾಲ್ವ್ಡ್ ಈಸ್ ಬಿಟ್ವೀನ್ ಟೂ ಸ್ಟೇಟ್ಸ್, ಬಿಕಾಸ್ ದ ಮ್ಯಾಟರ್ ಇನ್ವಾಲ್ವ್ಡ್ ಈಸ್ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್, ಇಟ್ ಈಸ್ ದ ರೈಟ್ ಟೈಮ್ to get the matter referred to a larger bench. ಇದು ಅಗತ್ಯ. ಇದು ಮಾಡದೇ ಇದ್ರೆ ನನಗನ್ಸುತ್ತೆ ಬಹಳ ದೊಡ್ಡ ಮಾರಕ ಆಗತ್ತೆ, ಪೆಟ್ಟು ತಿಂತೀವಿ ನಾವು. ಆಲ್ ರೈಟ್. ಸನ್ಮಾನ್ಯ ಶ್ರೀ ಸುರೇಶ್ ಕುಮಾರ್ ಹಾಗೂ ಮುದ್ದಹನುಮೇಗೌಡರು, ಕಾವೇರಿ ವಿಚಾರಕ್ಕೆ ಬಂದರೆ ನೀವಿಬ್ಬರು ಒಂದೇ ಪೇಜಲ್ಲಿ ಇದ್ದೀರಿ ಅಂತ ಕಾಣಿಸ್ತಾ ಇದೆ. ಯು ಅಪಿಯರ್ ಟು ಬಿ ಆನ್ ದ ಸೇಮ್ ಸೈಡ್. ಫೇರ್ ಎನಫ್. ಉಳಿದುಕೊಂಡಿರೋದು ಈ ರೆಸಲ್ಯೂಷನ್, ಈ ನಿರ್ಣಯದ ಭಾಗವಾಗಿ ಉಳಿದುಕೊಂಡಿರೋದು JDS. ಅದರ ಮಂಡ್ಯದ ಸಂಸದರಾದ ಶ್ರೀ ಪುಟ್ಟರಾಜು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ನಮಸ್ಕಾರ ಪುಟ್ಟರಾಜು. ನಮಸ್ಕಾರ ಸರ್. ಕಾವೇರಿ ನೀರನ್ನು ಬಿಡಬಾರದು ಅನ್ನುವುದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ, ಅಂದರೆ ಅದರ ಪರವಾಗಿದ್ದಂಥ ಸುರೇಶ್ ಕುಮಾರ್ ಅವರು ಹಾಗೂ ಶ್ರೀ ಮುದ್ದನಮೇಗೌಡರ ವಾದ. ಈ ವಾದವನ್ನು ನೀವು ಚಾಚೂ ತಪ್ಪದೆ ಒಪ್ತೀರಿ ಅನ್ನೋ ಭಾವನೆ ನನ್ನಲ್ಲಿ ಇದೆ. ಆದರೆ ಇದರ ಪರಿಣಾಮವಾಗಿ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರವೇ ಉರುಳಿ ಹೋಗಬಹುದಾದ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು ಸಾಂವಿಧಾನಿಕವಾಗಿ. ಅಂತಹ ಪರಿಸ್ಥಿತಿಯನ್ನು ಎದುರಿಸಿ ಮುಂದೆ ಹೋಗೋದು ಸರಿಯೋ, ಅಥವಾ ಎಲ್ಲೋ ಕೇಳಿಪಟ್ಟೆ JDSನಿಂದ ಒಂದು ಸಣ್ಣ ಸಲಹೆ ಬರ್ತಾ ಇದೆ, ಒಂದು 6-7 ಸಾವಿರ 8 ಸಾವಿರ ಕ್ಯೂಸೆಕ್ಸ್ ಆದರೆ ಇಟ್ಸ್ ಓಕೆ ಬಿಟ್ಬಿಡೋಣವಾ ಅನ್ನೋ ಒಂದು ವಾದ ಹುಟ್ಕೋತಾ ಇದೆ ಅಂತ ಕೇಳಪಟ್ಟೆ. ನಿಜಾನಾ ಸರ್? ಇಲ್ಲ, ಯಾವುದೇ ಕಾರಣಕ್ಕೂ ಇವತ್ತೇನು ಎರಡು ಸದನಗಳು ಇವತ್ತು ನಾನು ಎಲ್ಲೋ ಕೇಳಪಟ್ಟೆ ಅನ್ನೋ ಮಾತು ಬೇಡ. ಮಾನ್ಯ ದೇವೇಗೌಡರು ಈ ರೀತಿ ಆಡಿದ್ದಾರಂತೆ ಎಂಬ ಒಂದು ಗಾಳಿ ಸುದ್ದಿ ಈಗಾಗಲೇ ಹಬ್ಬುತ್ತಾ ಇದೆ. ಇನ್ನೂ ಅದ್ರ ಬಗ್ಗೆ ಅವರು ಇನ್ನೂ
ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವ್ರು ಇನ್ನೂ ನೋಡಿಲ್ಲ ಸರ್. ಈಗ ತಾನೇ ಡೆಲ್ಲಿಯಿಂದ ಬಂದು ಇವತ್ತು ಬಿಜೆಪಿ ಚುನಾವಣೆಗೆ ಸಂಬಂಧಪಟ್ಟಂತ ಒಂದು ಸಭೆ ನಡೀತಾ ಇದೆ. ನಾನು ಆ ಸಭೆಯಲ್ಲಿ ಭಾಗಿಯಾಗಿದ್ದೆ. ಸರಿ, ಅದಾದ್ಮೇಲೆ ರಾತ್ರಿ ನಾನು ಅದನ್ನ ಸರಿ ಸರ್, ಒಂದು ವೇಳೆ ದೇವೇಗೌಡ ಆಲ್ ರೈಟ್ ತೀರ್ಮಾನ ಸರ್. ತೆಗೆದುಕೊಂಡ್ರೆ ಹಾಗಿದ್ದರೆ ಜೆಡಿಎಸ್ ಇಲ್ಲ ಕೂಡ ಸರ್, ಈಗ ನಿಮ್ಮ ನಿಲುವಿಗೆ ಯಾವುದೇ ಬದ್ಧರಾಗಿದ್ದೀರಿ. ಕಾರಣಕ್ಕೂ ಇವತ್ತೇನು ಸದನಗಳು ಎರಡು ತೀರ್ಮಾನ ಮಾಡಿದೆ, ಅದರಂತೆಯೇ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತಕ್ಕಂಥದನ್ನ ನಾನು ನಾಳೆ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಅಲ್ಲಿ ಒತ್ತಾಯ ಮಾಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ಇವತ್ತು ಪುಟ್ಟರಾಜು, ನಿಮ್ಮ ನಿಲುವಿನ ಬಗ್ಗೆ ನಮ್ಗೆ ಅನುಮಾನ ಇಲ್ಲ. ಬಿಕಾಸ್ ನಮಗೆ ಗೊತ್ತಿದೆ ನೀವು ಬೆಂಕಿಯ ಒಳಗಡೆನೆ ಇದ್ದೀರಿ ಅಂತ. ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳಿದೆ. ನೀವು ನಿಮ್ಮ ಪಕ್ಷದ ನಿಲುವು ಅದೇ ಆಗಿರುತ್ತೆ ಅಂದರೆ ಬಹಳ ಸಂತೋಷ, ವಿ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ಸುರೇಶ್ ಕುಮಾರ್ ಅವರು ನನ್ನ ಜೊತೆ ಲೈನಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಶ್ರೀ ಮುದ್ದನ್ಮೇಗೌಡರು. ಆಲ್ ರೈಟ್, ನಿಮ್ಮಿಬ್ಬರಿಗೂ ಒಂದೇ ಪ್ರಶ್ನೆ. ಕರ್ನಾಟಕದ ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಕಳೆದ 6-7 ದಿನ ಅಥವಾ 10-12 ದಿನಗಳಲ್ಲಿ ಸುಮಾರು ಒಂದು 3.5-4 TMC ಅಷ್ಟು ನೀರು ಸಣ್ಣ ಪುಟ್ಟ ಮಳೆಗಳು ಮತ್ತು ಝರಿಗಳಿಂದ ಹರಿದು ಬರುತ್ತಿದೆ. ಹಾಗಾಗಿ ಈ ನೀರನ್ನು ಕೊಟ್ಟು ನಮ್ಮ ಉದಾರೀತನ ಮತ್ತು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುವಂತಹ ಮನೋಸ್ಥಿತಿಯನ್ನು ಪ್ರದರ್ಶಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನುವ ಒಂದು ವಾದದ ಮೊಳಕೆ ಒಡೆದಿದೆ ಅಂತ ಕೇಳಿಪಟ್ಟಿದ್ದೀನಿ. ವಿಲ್ ಯು ಅಗ್ರಿ ವಿತ್ ದಟ್ ಥಾಟ್ ಆರ್ ಸಿಂಪ್ಲಿ ಫ್ಲಾಟ್ಲಿ ಸೇ ನೋ? ಯಾರು ಉತ್ತರ ಕೊಡುವುದು ಮೊದಲು? ಮಾನ್ಯ ಸುರೇಶ್ ಕುಮಾರ್ ಪ್ಲೀಸ್. ಸರ್, ವಿ ಕೆನಾಟ್ ಅಗ್ರಿ, ವಿ ಆರ್ ಆಲ್ರೆಡಿ ಅಗ್ರೀವ್ಡ್. ಗೊತ್ತಲ್ಲ, ವಿ ಆರ್ ಆಲ್ರೆಡಿ ಅಗ್ರೀವ್ಡ್. ನಿಜ, ಮಳೆ ಬಂದಾಗ ಒಂದಷ್ಟು ನೀರು ಹೋಗಿರ್ತದೆ. ನಿನ್ನೆ ಯಾವುದೋ ಒಂದು ಪೇಪರ್ ನೋಡಿದೆ 14,500 ಕ್ಯೂಸೆಕ್ಸ್ ಹೋಗಿದೆ ಅಂತ. ಆದರೆ ಯಾವುದೋ ಒಂದು ಲೆಕ್ಕ, ಈಗ ಸುಪ್ರೀಂ ಕೋರ್ಟ್ ಕೊಡ್ತಲ್ಲ, ನಾವು 10,000 ಕ್ಯೂಸೆಕ್ ಕೊಡ್ತೀವಿ, ಅವ್ರು 20,000 ಕೇಳಿದ್ರು, 15,000 ಕೊಡಿ ಅಂತ ಕೇಳಿದ್ರಲ್ಲ. ಆ ರೀತಿ ಇದು ಆಗ್ಬಾರ್ದು. ಒಂದು ನಿರ್ಣಯ ನಾವು ತಗೊಂಡಿದ್ದೀವಿ ವಿಧಾನಮಂಡಲದಲ್ಲಿ. ಆ ವಿಧಾನಮಂಡಲದ ನಿರ್ಣಯಕ್ಕೆ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು. ಆಲ್ ರೈಟ್, ಹಾಗಾದ್ರೆ ಮುದ್ದನ್ಮೇಗೌಡ್ರೆ ಸರ್, ಈ ತೀರ್ಮಾನ ಆಗಿರುವುದು ಸದನದಲ್ಲಿ. ಸದನದ ಶಾಸಕರೆಲ್ಲರೂ ಅದರಲ್ಲಿ ಭಾಗಿದಾರರು ಮತ್ತು ಭಾಗ್ಯಸ್ಥರು. ಹಾಗಿರ್ಬೇಕಾದ್ರೆ ಹೌ ಕ್ಯಾನ್ ಎನ್ ಆಲ್ ಪಾರ್ಟಿ ಮೀಟ್ ಆರ್ ದ ಫ್ಲೋರ್ ಲೀಡರ್ಸ್ ಡಿಸೈಡ್ ದಿಸ್? ಮತ್ತೆ ಸದನಕ್ಕೆ ಹೋಗಿ ನಿರ್ಣಯ ಆಗಬೇಕಲ್ವೇ ಏನೇ ಆದರೂ? ಈಗ ಸದನದ ನಿರ್ಣಯ ಏನಾಯ್ತು ಅದನ್ನೇನು ಅವ್ರು ಸುಪ್ರೀಂ ಕೋರ್ಟ್ನವರು ಅದು ಸರಿ ಇಲ್ಲ ಅಂತ ಹಾಗೆ ಅನ್ನೋದೇನೋ ಅದನ್ನ ಚರ್ಚೆ ಮಾಡ್ಲಿಲ್ಲ ಅವರು. ಈಗೇನು ಅವ್ರೇನ್ ಹೇಳ್ತಾರೆ, ಲೆಟ್ ಅಸ್ ಕೀಪ್ ದಟ್ ಅಸೈಡ್. ಈಗ ನೀವು ಜಸ್ಟ್ ಒಬೇ ದಿ ಆರ್ಡರ್ ಆಫ್ ದಿಸ್ ಕೋರ್ಟ್. ಅದಕ್ಕೆ ನಮ್ಮ ನಾರಿಮನ್ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಆರ್ಡರ್ನ ಒಬೇ ಇಲ್ಲ ಅಂತ ಹೇಳೋದಿಲ್ಲ. ನಮ್ಗೆ ಕೊನೆಗೆ ನಮ್ಗೆ ನವೆಂಬರ್ ಎಂಡಿಗೆ ನೀವು ಅದನ್ನ ಅವಕಾಶ ಕೊಡಿ. ನಾವು ಖಂಡಿತವಾಗ್ಲೂ ನೀವು ಎಷ್ಟು ನೀರು ಬಿಡಬೇಕು ಅಂತ ಹೇಳಿದ್ರೆ ಅದನ್ನ ಬಿಡಕ್ಕೆ ನಾವು ತಯಾರಾಗಿದ್ದೀವಿ. ಬಟ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ದಿ ವಾಟರ್ ನೌ ಅನ್ನೋದು ನಾವು ಕನ್ಸಿಸ್ಟೆಂಟ್ ಆಗಿ ಹೇಳಿದ್ರೆ ಅದೇ ಅವ್ರ ಸ್ಟ್ಯಾಂಡ್ ಆಗಿತ್ತು. ಈ ಆದೇಶ ಬಂದ್ರು ಕೂಡ ಕನ್ಸಿಸ್ಟೆಂಟ್ಲಿ ಇಟ್ ಟುಕ್ ದಟ್ ಸ್ಟ್ಯಾಂಡ್. ಹಾಗಾಗಿ ಸುರೇಶ್ ಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಈಗ ಈ ಸದನ ಏನ ತೀರ್ಮಾನ ಮಾಡಿದೆ ಅದು ಸದನದ ತೀರ್ಮಾನ, ಇದು ರಾಜ್ಯದ ಜನರ ತೀರ್ಮಾನ. ರಾಜ್ಯದ ಜನರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ನಾವು ಇಂಥದ್ದೊಂದು ನಾವು ಆ ನಿರ್ಣಯ ನಾವು ಸರ್ಕಾರ ಉಳಿಸ್ಕೋದು ಅಥವಾ ಇನ್ನೊಂದೇನೋ ಮಾಡ್ಕೊಳ್ತೀವಿ ಅಂತ ಅನ್ನೋ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ನನ್ನ ಸಹಮತ ಇಲ್ಲ. ಮಾನ್ಯ ಮುದ್ದನ್ಮೇಗೌಡ್ರೆ, ಒಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟ್, ರಾಜ್ಯಸಭೆ ಲೋಕಸಭೆಯ ಸದಸ್ಯರಾಗಿ ಸಹಜವಾಗಿ ನೀವುಗಳು ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶವನ್ನು ಬಯಸ್ತಾ ಇದ್ರಿ. ಅದು ಇವತ್ತು ಈಡೇರಿದಂಗಿದೆ. ಅಷ್ಟರ ಮಟ್ಟಿಗೆ ನೀವು ಇನ್ನು ಮುಂದೆ ರಾಜ್ಯದ ಒಳಗಡೆ ಇನ್ಯಾರನ್ನು ಟಾಂಟ್ ಮಾಡಕ್ಕ ಆಗಲ್ಲ ಅಲ್ಲ? ಇಲ್ಲ, ನಾವ್ ಯಾರನ್ನು ಟಾಂಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ, ನೋಡಿ, ಈಗ ನೀವು ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ನವರು ಕೂಡ ಇವತ್ತು ದೇ ಆಸ್ಕ್ಡ್ ದಿ ಅಟಾರ್ನಿ ಜನರಲ್ ಟು ಬಿ ಪ್ರೆಸೆಂಟ್ ಇನ್ ದಿ ಕೋರ್ಟ್. ಹಿ ವಾಸ್ ಪ್ರೆಸೆಂಟ್ ಇನ್ ದಿ ಕೋರ್ಟ್ ಅಂಡ್ ಅವ್ರು ಹೇಳಿದ್ರು ದಿಸ್ ಇಸ್ ಎ ಫೆಡರಲ್ ಸಿಸ್ಟಮ್, ಯು ಶುಡ್ ಆಲ್ಸೋ ಪ್ಲೇ ಯುವರ್ ರೋಲ್. ನೀವು ಇದಕ್ಕೆ ಬಂದು ಇದು ಆಫ್ಟರ್ ಆಲ್ ನಾವು ಇದನ್ನೆಲ್ಲಾನು ಕುತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ, ಅದರಿಂದ ಒಂದು ಸಭೆ ಮಾಡಿ ನೀವು ಅಂತ ಅನ್ನೋ ಸಲಹೆ ಕೊಟ್ಟರು. ಅದೆಲ್ಲ ಕರೆಕ್ಟ್ ಆಗಿದೆ. ಆ ಪಾರ್ಟ್ ನಿಜವಾಗ್ಲೂ ಸುಪ್ರೀಂ ಕೋರ್ಟ್ ವಾಸ್ ಕೈಂಡ್ ಎನಫ್. ದೇ ಅಗ್ರೀಡ್ ದಟ್ ವಿ ಆರ್ ಇನ್ ಎ ಫೆಡರಲ್ ಸಿಸ್ಟಮ್ and also directed the union government to intervene and also try to find out some solution. These are the words uttered. ಅದು ಓಕೆ, ಬಟ್ ಅದ್ರ ಜೊತೆಗೆ ನಮ್ಮ ಆದೇಶ ಪರಿಪಾಲನೆ ಆಗ್ಬೇಕು ಅಂತ ಹಠಕ್ಕೆ ಬಿದ್ದ ರೀತಿಯಲ್ಲಿ ಅದನ್ನ ಒಂದು ಆದೇಶ ಮಾಡಿರ್ತಕ್ಕಂಥದ್ದಿಲ್ಲ. ಒನ್ಸ್ ಅಗೇನ್ ಇಟ್ ಅಗ್ರವೇಟೆಡ್ ದಿ ಸಿಚುವೇಶನ್. ಅದು ಬಿಟ್ಟು ನೀವು ಆಯ್ತು 2 ದಿವಸ ಶುಕ್ರವಾರದೊಳಗಡೆ ಒಂದೇನಾದ್ರೂ ಕೂಡ ಪರಿಹಾರವನ್ನು ಕಂಡಿರ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ನಾನು ಆ ಪ್ರಶ್ನೆಯನ್ನ ನಿಮ್ಮನ್ನ ಆ ದೃಷ್ಟಿಕೋನದಿಂದ ಕೇಳಲಿಲ್ಲ. ಏನು ಮಾಡ್ತು ಸುಪ್ರೀಂ ಕೋರ್ಟ್ ಅನ್ನೋಕ್ಕಿಂತ ಕರ್ನಾಟಕದ ಜನ ಬಹುಶಃ ಈಗ ಬಯಸ್ತಾ ಇರೋದು ಅದ್ಭುತವಾದ ಒಂದು ಯೂನಿಫೈಡ್ ಸ್ಟ್ಯಾಂಡನ್ನು ನಮ್ಮ ಪಕ್ಷಗಳು ತೆಗೆದುಕೊಂಡಿವೆ.
ಈಗ ಕೇಂದ್ರ ಸರ್ಕಾರ ಬರಬೇಕು, ಮಧ್ಯ ಪ್ರವೇಶ ಮಾಡಬೇಕು ಅನ್ನೋದು ಒಂದು ಸಣ್ಣ ಇರುಸು ಮುರುಸಿಗೆ ದಾರಿ ಮಾಡಿಕೊಟ್ಟಿತ್ತು ಕಾಂಗ್ರೆಸ್ JDS ಹಾಗೂ BJP ಮಧ್ಯೆ. ಈಗ ಅದು ಪರಿಹಾರ ಆಗಿದೆ. ಹಾಗಿದ್ದರೆ ನಮ್ಮ ಇನ್ನು ಸಂಘಟಿತ ಹೋರಾಟಕ್ಕೆ ಮತ್ತು ಏಕತೆಗೆ ಯಾವ ಅಡ್ಡಿ ಆತಂಕಗಳು ಬರಬಾರದು ಅನ್ನೋದು ನನ್ನ ಬಯಕೆ ಆಗಿದೆ. ಹೌದು, ಡೆಫಿನೆಟ್ಲಿ ನಾವೆಲ್ಲರೂ ಕೂಡ ಇದು ರಾಜ್ಯದ ಇಂಟ್ರೆಸ್ಟ್ ನಿಂದ ನಾವು ಈಗ ರಿಲೇಟೆಡ್ ಆದ್ರೆ ಜನರಿಗೆಲ್ಲ ಕೂಡ ಸಾರ್ವಜನಿಕ ಬದುಕಿನಲ್ಲಿರೋ ಬಗ್ಗೆ ಒಂದು ನಂಬಿಕೆ ಬರ್ತದೆ. ಇಲ್ಲ ನಾವು ಪುನಃ ನಾವು ಇದ್ರಲ್ಲೂ ರಾಜಕಾರಣನೇ ಮಾಡಕ್ ಹೊಡ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಜನ ನಮ್ಮನ್ನು ಒಪ್ಪೋದಿಲ್ಲ, ನಮ್ಮ ಮೆಚ್ಚೋದಿಲ್ಲ ಇದನ್ನ. ಆದ್ರಿಂದ ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ನಾವು ಫರ್ಗೆಟಿಂಗ್ ಆಲ್ ಅವರ್ ಡಿಫರೆನ್ಸಸ್ ಅಮಾಂಗ್ ಪೊಲಿಟಿಕಲ್ ಡಿಫರೆನ್ಸಸ್ ವಿ ಶುಡ್ ಯುನೈಟ್ ಟುಗೆದರ್. ದಿಸ್ ಇಸ್ ದ ರೈಟ್ ಟೈಮ್. ಸುರೇಶ್ ಕುಮಾರ್ ಅವರು ಅಗ್ರಿ ಮಾಡ್ತೀರಲ್ಲ ಆ ವಾದ? ಅಲ್ಲ ಒಂದು ರಂಗನಾಥ್, ನಾನು ಸುರೇಶ್ ಕುಮಾರ್ ಅಥವಾ ಎಲ್ಲಾ ಮೆಂಬರ್ಸು, ವಿ ಆರ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೆಪ್ರೆಸೆಂಟಿಂಗ್ ಡಿಫರೆಂಟ್ ಪಾರ್ಟೀಸ್. ದ ಪ್ರೈಮರಿ ಥಿಂಗ್ ಇಸ್ ವಿ ಆರ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ವಿ ಹ್ಯಾವ್ ಎ ಓನರ್ಸ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಅವರ್ ಸ್ಟೇಟ್. ಇದು ಇರುವಾಗ ಇದು ಯಾವುದೋ ಒಂದಿತ್ತಲ್ಲ, ಸೆಂಟ್ರಲ್ ಗವರ್ಮೆಂಟ್ ಪ್ರವೇಶ ಮಾಡಬೇಕು ಅಂತ ಹೇಳ್ತಾ ಇದ್ರು, ನಮಗೆ ಒಂದು ಜುಡಿಷಿಯರಿ ಮುಂದೆ ಇದ್ದಾಗ ಬರಕ್ ಆಗಲ್ಲ ಅಂತ ಹೇಳ್ತಾ ಇದ್ವು. ನೌ ದ ಕ್ಲೌಡ್ ಹ್ಯಾಸ್ ಬಿನ್ ಕ್ಲಿಯರ್. ಮುಕುಲ್ ರೋಹಟಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇನ್ನೆರಡು ದಿವಸ ಮಾಡಬೇಕು ಅಂತ. ಈಗ ಆ ಸ್ಟೇಟ್ ಅವರು ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ. ಐ ಥಿಂಕ್ ಈಗ ಯಾವುದೇ ರೀತಿ ನಮ್ಮ ಮತ್ತೆ ಆ ಮಾತನ್ನ ಮತ್ತೆ ತರದೇನೆ ವಿ ಶುಡ್ ಕಂಟಿನ್ಯೂ ಅವರ್ ಜಾಯಿಂಟ್ ಎಫರ್ಟ್. ಫ್ಯಾಂಟಾಸ್ಟಿಕ್. SM ಕೃಷ್ಣ ಅವರು ಒಮ್ಮೆ ವಿಧಾನಸಭೆಯಲ್ಲಿ ಹೇಳಿದ ಮಾತು ನನಗೆ ನೆನಪು ಬರ್ತಾ ಇದೆ. ನೀವು ಆಡ್ತಿರೋ ಮಾತು ಕೇಳಿದ್ರೆ, ಈ ಕಡೆ ಆ ಕಡೆ ಕೂತಿರೋರು ನಾವಿಬ್ರೂ ಕಾಂಪಿಟಿಟರ್ಸೇ ಹೊರತು ರೈವಲ್ಸ್ ಅಲ್ಲ ಅಂತ. ಎಕ್ಸಾಕ್ಟ್ಲಿ ಆ ಮಾತನ್ನು ಅವ್ರು ಆಡಿದ್ದು ನನಗೆ ಈಗಲೂ ನೆನಪಿದೆ. ಆಲ್ ರೈಟ್ ಸರ್, ಈಗ ಸುರೇಶ್ ಕುಮಾರ್ ಸರ್ ಜಾಯಿಂಟ್ ಎಫರ್ಟ್ಸ್ ಹಾಕಬೇಕು, ರಾಜಕೀಯ ಬಿಡಬೇಕು ಅನ್ನೋದ್ರ ಜೊತೆಗೆ ಬಿಜೆಪಿ ಒಂದು ಪಕ್ಷವಾಗಿ ಅದಕ್ಕೂ ಕೆಲವೊಂದು ಜವಾಬ್ದಾರಿಗಳು ಕಾಂಗ್ರೆಸ್ಗೂ ಇದೆ. ಕಾಂಗ್ರೆಸ್ ಈಗ ತನ್ನ ರಾಜಧರ್ಮವನ್ನ ತೋರಿಸಿದೆ, ಜನರ ಅಭಿಪ್ರಾಯಕ್ಕೆ ಒಂದು ಮನ್ನಣೆಯನ್ನ ಕೊಟ್ಟು. ಭಾಗವಾಗಿ ಕಾಂಗ್ರೆಸ್ ತೋರಿಸ್ತಿರೋದಲ್ಲ, ಕರ್ನಾಟಕ ತೋರಿಸ್ತಿದೆ. ಭಾರತೀಯ ಜನತಾ ಪಕ್ಷ JDS ಕೊಟ್ಟಿರೋ ಸಪೋರ್ಟ್ ನಿಂದಾಗಿ ಕಾಂಗ್ರೆಸ್ ತೋರಿಸ್ತಿದೆ. ನೋ, ಐ ವಿಲ್ ನಾಟ್ ಟೇಕ್ ಇಟ್ ಅಪ್ ನೌ. ನನ್ನ ಪಾಯಿಂಟ್ ಆಫ್ ವ್ಯೂ ಇಸ್ ವೆರಿ ಸಿಂಪಲ್. ದೇ ಆರ್ ಯುನೈಟೆಡ್, ಲೆಟ್ ದೆಮ್ ಯುನೈಟ್. ನಾವು ವಿಲ್ ನಾಟ್ ಗೆಟ್ ಇಂಟು ಇಟ್. ಅಂದ್ರೆ ಬಿಜೆಪಿ ಒಂದು ಪಕ್ಷವಾಗಿ ಕನ್ನಡಿಗರಿಗೆ ಮಾಡಬಹುದಾದ ಅದು ಸಹಾಯ ಅಂತ ಅವರು ಭಾವಿಸಿದ್ರು ಪರವಾಗಿಲ್ಲ. ಪ್ರಧಾನಿಗಳ ಹತ್ರ ಮತ್ತೆ ಈ ಮ್ಯಾಟರ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಬಿಡೋಣ. ಕರ್ನಾಟಕದ ಜನ ನೋಡ್ತಿದ್ದಾರೆ ಅನ್ನೋದು ಬಿಜೆಪಿಗೂ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು, JDSಗೂ ಗೊತ್ತು. ಕರ್ನಾಟಕದ ಜನರು ಏನ್ ಬಯಸ್ತಾ ಇದ್ದಾರೆ ಏನ್ ಬಯಸ್ತಾ ಇದೀವಿ, ನಮ್ಮ ರಾಜ್ಯದ ಹಿತಾಸಕ್ತಿನ ಉಳಿಸ್ಕೊಡ್ರಪ್ಪ ಅಂತ ಬಯಸ್ತಿದೀವಿ, ಅಷ್ಟೇ ತಾನೆ. ವಿ ವಿಲ್ ಲೀವ್ ಇಟ್ ಅಟ್ ದಟ್ ಸ್ಟೇಜ್. ಆಲ್ ರೈಟ್ ಸರ್, ಸುರೇಶ್ ಕುಮಾರ್ ಅವರೇ ಮತ್ತು ಶ್ರೀ ಮುದ್ದನಮೇಗೌಡರು, ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಪುಟ್ಟರಾಜು ಅವರೇ, ತಾವಿನ್ನು ಲೈನಲ್ಲಿ ಇದ್ದೀರಾ? ಓಕೆ, ನೀವಿಬ್ರು ಮಾನ್ಯ ಸುರೇಶ್ ಕುಮಾರ್ ಹಾಗೂ ಮುದ್ದನಮೇಗೌಡರ ವಾದವನ್ನ ಸಂಪೂರ್ಣವಾಗಿ ಕೇಳಿದ್ದೀರಿ. ಆ ಎಲ್ಲ ವಾದಕ್ಕೆ ನಿಮ್ಮ ಸಹಮತ ಸಂಪೂರ್ಣವಾಗಿ ಇದೆ ಅಂತ ನಾನು ಪರಿಭಾವಿಸುತ್ತೇನೆ. ಇರುತ್ತೆ, ಯಾವ ಬದಲಾವಣೆನೂ ಇಲ್ಲ. ಏಕಾಂಗಿಯಾಗಿ ನೀವು ಸಂಸತ್ ಭವನದ ಮುಂದೆ ಇನ್ನು ನಿಂತು ಹೋರಾಟ ಮಾಡುವ ಪರಿಸ್ಥಿತಿ ಇಲ್ಲ. ನಿಮ್ಮ ಜೊತೆ ಈಗ ಎಲ್ಲರೂ ಕನ್ನಡದ ಕಟ್ಟಾಳುಗಳಾಗಿ ಬರಲೇಬೇಕು. ನೀವೇ ಹೇಳ್ಕೊಟ್ಟಿದ್ದಲ್ಲ ಸರ್? ಯಾರು ಹೇಳ್ಕೊಟ್ಟಿದ್ದು? ಅದು ಕರ್ನಾಟಕದ ಹಿತದೃಷ್ಟಿಗೆ ಹೇಳ್ಕೊಟ್ಟಿದ್ದು ಅಂದ್ರೆ ನನಗೇನು ವೈಯಕ್ತಿಕ ಇದೆಯಾ? ಆ ದಾರಿಯಲ್ಲಿ ನಡೀತಾ ಇದೀವಿ ಸರ್. ಅಲ್ಲ, ಒಬ್ಬರೇ ನಿಂತ್ಕೋಬಾರ್ದು, ಎಲ್ಲರೂ ಸೇರಿ ನಿಂತ್ಕೋಬೇಕು ಅಂತ ಅಷ್ಟೇ ಸರ್. ಆಯ್ತು ಮೇಡಮ್, ಮಾಡ್ತೀವಿ. ಆಲ್ ರೈಟ್. ಶ್ರೀ ಪುಟ್ಟರಾಜು, ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರು ಮಾಜಿ ಮಂತ್ರಿಗಳು ಮತ್ತೆ ಶಾಸಕರು ಬಿಜೆಪಿ, ಹಾಗೂ ಶ್ರೀ ಮುದ್ದಹನುಮೇಗೌಡರು ಮಾನ್ಯ ಲೋಕಸಭಾ ಸದಸ್ಯರು ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ರಿ. ಈ ಹೊತ್ತಿನಲ್ಲಿ ಕರ್ನಾಟಕಕ್ಕೋಸ್ಕರ ವೇಳೆ, ಹೊತ್ತು, ಟೈಮು ಏನೂ ಇಲ್ಲ ಅನ್ನೋದಕ್ಕೆ ಮಗದೊಮ್ಮೆ ತಾವು ನಮಗೆ ಆ ಸಹಕಾರವನ್ನು ಕೊಟ್ಟಿದ್ದೀರಿ. ನಮಸ್ಕಾರ, ಧನ್ಯವಾದಗಳು. ಕಾವೇರಿ ಗಲಾಟೆ ಕೇಳಿದ್ರಿ ಅಲ್ಲ? ಭಾರತ ಪಾಕಿಸ್ತಾನದ ಈ ಕಾವೇರಿ ಗಲಾಟೆ ನೋಡಿ, ಇದು ಸಿಂಧೂ ನದಿ ನೀರಿನ ತಡೆ ಹಿಡಿದಲ್ಲಿ ಅದು ಯುದ್ಧಕ್ಕೇಡೆ ಮಾಡಿಕೊಡರುತ್ತೆ ಅಂತ ಪಾಕಿಸ್ತಾನ ಡೈರೆಕ್ಟ್ ಆಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಸಂಬಂಧ ಅದರ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಅಧಿಕಾರಿ ಮಾತನಾಡಿ, ಯುದ್ಧ ಅನಿವಾರ್ಯ, 1996ರಲ್ಲಿ ನೀಡಿರುವ ಅತ್ಯಂತ ನೆಚ್ಚಿನ ರಾಷ್ಟ್ರ ಎಂಬ ಸ್ಥಾನ ರದ್ದುಗೊಳಿಸಲು ಭಾರತ ಚಿಂತಿಸಿದೆ. ಈ ಸಂಬಂಧ ಮೋದಿ ಅವರು ವಿಶೇಷ ಸಭೆಯನ್ನೆಲ್ಲ ಕರೆದಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನಗಳೇನೂ ಆಗಿಲ್ಲ, ಆದರೆ ಮುಂದೊಂದು ದಿನ ಆಗತ್ತೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ಸಿಲುಕಿ ಸಾವಿರಾರು ಜನ ಮನೆ ಮಠ ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಬೆಳೆ ನಾಶ ಆಗಿದೆ. 4-5 ಜನ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಸರ್ಕಾರ ಬರೀ 50 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡೋದಕ್ಕೆ ನಿರ್ಧರಿಸಿದೆ. ಈ ಮಧ್ಯೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು ಮುಖ್ಯಮಂತ್ರಿಗಳು. ಪ್ರವಾಹದಿಂದ ಬಲಿಯಾದ ಕುಟುಂಬದವರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಕೂಡ ನೀಡಲಾಯಿತು.
ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ರಾಜ್ಯ ಸರ್ಕಾರ ರಾಜಮನೆತನದ ಸದಸ್ಯರಿಗೆ ಅಧಿಕೃತ ಆಹ್ವಾನವನ್ನು ಇವತ್ತು ಕೊಟ್ಟಿದೆ. ಮಾನ್ಯ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ನೇತೃತ್ವದಲ್ಲಿ. ಇನ್ನು ಮಡಿಕೇರಿಯಲ್ಲಿ ನಡೆಯುವ ದಸರಾ ಮಹೋತ್ಸವಕ್ಕೂ ರಾಜ್ಯ ಸರ್ಕಾರ 75 ಲಕ್ಷ ರೂಪಾಯಿ ಅನುದಾನವನ್ನೆಲ್ಲ ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಕಾವೇರಿ ಹೋರಾಟ ಬಂದಿಂದ ಸಾಲು ರಜೆ ಅನುಭವಿಸಿದ PU ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 8ರಿಂದ 23ರವರೆಗೂ ವಿಶೇಷ ತರಗತಿ ನಡೆಸೋದಕ್ಕೆ ಕೂಡ ಎಲ್ಲ ಕಡೆ ತೀರ್ಮಾನ ಮಾಡ್ತಿದ್ದಾರೆ. ಇನ್ನು ನಿಮ್ಮ ಪಬ್ಲಿಕ್ ಮ್ಯೂಸಿಕ್ ಚಾನೆಲ್ಗೆ 2 ವರ್ಷದ ಸಂಭ್ರಮ. ಈ ಸಂಭ್ರಮಕ್ಕೆ ಮಾಧ್ಯಮ ಲೋಕದಲ್ಲಿ ಒಂದು ಹೊಸ ಸಾಧನೆ ಮಾಡೋದಕ್ಕೆ ವಿಜೆ ಪಾಂಚಾಲಿ ಸತತ 28 ಗಂಟೆಗಳ ನಿರಂತರ ಕಾರ್ಯಕ್ರಮವನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಈಗಾಗಲೇ 14 ಗಂಟೆ ಪೂರೈಸಿದ್ದಾರೆ. ಅಂದ್ರೆ ಸರ್, ಅಂದ್ರೆ 50% ಕೆಲಸ ಪೂರ್ಣ ಮಾಡಿದ್ದಾರೆ, ಇನ್ನು 50% ಇದೆ. ಸದ್ಯಕ್ಕೆ ಇನ್ನೂ ನಿಂತುಕೊಂಡೇ ನಡೆಸುತ್ತಿದ್ದಾರೆ, ಬಿದ್ದಿಲ್ಲ, ನಡೆಸ್ತಾ ಇದ್ದಾರೆ. ಇವಾಗ ಅವ್ರ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಅದು ದನಕಾಯರು ಸಿನಿಮಾದ ನಿರ್ಮಾಪಕರಾದಂತ ಆರ್ ಶಂಕರ್ ಅವರು ಇದ್ದಾರೆ, ಇಮ್ರಾನ್ ಸರ್ದಾರಿ ಅವರು ಕಂಡು ಬರ್ತಾ ಇದ್ದಾರೆ, ಇನ್ನು ಯೋಗರಾಜ್ ಭಟ್ರು, 3 ಜನ ಇದ್ದಾರೆ ಸರ್ ಅವ್ರ ಜೊತೆ ಈಗ ಮಾತಾಡ್ತಾ ಇದ್ದಾರೆ. ಯೋಗರಾಜ್ ಭಟ್ರಲ್ಲಿ ಕೂತ್ಕೊಂಡ ಮೇಲೆ ಪಾಂಚಾಲಿ 14 ಗಂಟೆ ಯಾಕೆ 140 ಗಂಟೆನೂ ಮಾಡಬಹುದು. ಭಟ್ರಿಗೆ ಬಿಟ್ರೆ ಆಯ್ತು ಅಷ್ಟೇ. ಎಷ್ಟು ತಗೋಬಹುದು ಅಂತ ಒಂದ್ ಸ್ವಲ್ಪ ಹೊತ್ತು ಪಾಂಚಾಲಿ ಅದಲ್ಲ ರೀ, ಅವ್ರನ್ನ ಬಿಟ್ಬಿಟ್ರೆ ಸಾಕು, ಅವ್ರು ಮಿಕ್ಕಿದ್ ನೋಡ್ಕತಾರೆ, ಮಿಕ್ಕಿದ್ ವ್ಯವಹಾರ ಎಲ್ಲ ನೋಡ್ಕತಾರ ಅವ್ರು. ಏನ್ ಸರ್ ನೋಡ್ಕೊಳಲ್ವಾ ನೀವು? ಬೈದ್ರ ಹೊಗಳಿದ್ರೆ ಗೊತ್ತಾಗಿಲ್ಲ ಸರ್, ಬೈದ್ರ ಹೊಗಳಿದ್ರೆ ಗೊತ್ತಾಗಿಲ್ಲ. ಒಳ್ಳೆ ಕತೆ ಆಯ್ತು. ನಾನೇನ್ ಸುಪ್ರೀಂ ಕೋರ್ಟ್ ಕೆಟ್ಟೋದ್ನೇನ್ರಿ? ಒಂದು ದೀರ್ಘದಂಡ ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ, ಏನ್ ಆರಾಮಾಗಿದ್ದೀರಾ ಸರ್? ಜೊತೆಗೆ ಕನಕಪುರ ಶ್ರೀನಿವಾಸ್ ಅವರು ಇದ್ದಾರೆ, ಶ್ರೀನಿವಾಸ್ ಅವ್ರು ಇದ್ದಾರೆ, ದನಕಾಯರ್ ಸರ್. ನಮಸ್ಕಾರ. ನಮಸ್ಕಾರ ಸರ್, 3 ಜನಕ್ಕೆ ನಮಸ್ಕಾರ. ಇಷ್ಟೊತ್ತಿನಲ್ಲಿ ನೀವು 3 ಜನ ಕೂತಿದ್ದೀರಿ. ಆ ಹೆಣ್ಮಗಳನ್ನ ಕೇಳಿದ್ರ ಹೆಂಗಮ್ಮ ಮ್ಯಾನೇಜ್ ಮಾಡ್ತಿದ್ದೀಯಾ ಅಂತ? ಹ್ಞೂ ಸರ್, ನಾವು ಹೇಳಿದ್ವಿ ನಿನ್ಗಿರೋ ಎನರ್ಜಿಗೆ 2 ದಿವಸ ಮಾಡಿದ್ 1 ದಿವಸ ಸಾಲಲ್ಲ ಅಂತ. 2 ದಿವಸ ಲೈವ್ ಮಾಡು. ಹೆಂಗೆ 2 ದಿವಸ ಲೈವ್ ಮಾಡ್ಬಿಡಿ, 1 ದಿವಸ ಬೇಡ ಅಂತ ಹೇಳಿದ್ವಿ, ಕೇಳ್ತಾ ಇಲ್ಲ ನೋಡಿ. ನೀವು ನಿರ್ದೇಶಕರಾಗಿ ನಿರ್ಮಾಪಕರ ಪಕ್ಕದಲ್ಲಿ ಕೂತಿರೋರಿಗೆ ಇದನ್ನ ಹೇಳ್ಬಿಟ್ರೆ, ಹೀರೋಯಿನ್ಗಳು ಈ ತರ ಕಾಲ್ ಶೀಟ್ ಕೊಟ್ಟು 2 ದಿನ ಮಾಡ್ಬಿಟ್ರೆ ಫಿಲಮ್ ಡಮಾರು ಓವರ್ 2 ದಿನಕ್ಕೆ. ಏನೇ ವಂಡರ್ಫುಲ್ ಸರ್. ನೀವು ನಿಮ್ಮ ಸಂತೋಷವನ್ನು ಸಂಭ್ರಮವನ್ನು ಹಂಚ್ಕೋತಾ ಇದ್ದೀರಿ, ನಮ್ಮ ಜೊತೆ ಈ ಹೊತ್ತಿನಲ್ಲಿ ಸೇರ್ಕೊಂಡಿದ್ದೀರಿ. ಮತ್ತು ಶ್ರೀ ಇಮ್ರಾನ್ ಸರ್ದಾರಿ ಅವರು ನಮ್ಮ ಜೊತೆ ಈಗ ಅಲ್ಲಿ ಇದ್ದಾರೆ. ನೀವು ಈ ರೀತಿಯ ಪ್ರಯತ್ನವನ್ನ ಎಲ್ಲಾದ್ರೂ ನೋಡಿದ್ರಾ? ಯಾರು 3ರಲ್ಲಿ ಒಬ್ಬರು? ಇಲ್ಲ ಸರ್, ಅದೇ ಖುಷಿ ಆಯ್ತು ನನಗೆ. ಅದೇ ಹೇಳ್ತಾ ಇದ್ದೆ ನಾನು ಪಾಂಚಾಲಿ ಅವ್ರಿಗೂ ಕೂಡ. ಆಲ್ ಓವರ್ ವರ್ಲ್ಡ್ ಎಲ್ಲ ಸುತ್ತಿದೀವಿ ಸರ್. ಆದ್ರೆ 28 hours ಮ್ಯೂಸಿಕ್ ಮ್ಯಾರಥಾನ್ ಅನ್ನೋದಿದೆ ಗೊತ್ತಾ ಸರ್? ಇಟ್ಸ್ ಹೈಲಿ ಎನರ್ಜೆಟಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬಿಕಾಸ್ ಮ್ಯೂಸಿಕ್ಗೆ ಸಂಬಂಧಪಟ್ಟಿರೋದು ನಾನು 12 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಇದು ಯಾವತ್ತೂ ಎಲ್ಲೂ ಕೇಳಲಿಲ್ಲ, ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಇದು ಕಾಂಗ್ರೆಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್, ಅವ್ರಿಗೂ ಕೂಡ, ಆಮೇಲೆ ಚಾನೆಲ್ಗೂ ಕೂಡ. ಬಿಟ್ರೆ ಸರ್, ಈಗ 28 ಗಂಟೆ ಈ ರೀತಿ ಮಾಡೋದಕ್ಕೆ ನಿಮ್ಮ ಪ್ರಕಾರ ಏನಿರುತ್ತೆ ಪ್ರೇರಣೆ ಒಬ್ಬರಿಗೆ? ಪಾಂಚಲ್ಯ ಅವರಿಗೆ ಏನು ಅಂತ ಗೊತ್ತಿಲ್ಲ ಸರ್. ಹಂಗಂತೀರಾ? ನಾನು ಹೇಳ ಸರ್? ಹೇಳಿ ಸರ್, ಪ್ಲೀಸ್ ಸರ್. ದಿ ಮ್ಯೂಸಿಕ್ ಏನಮ್ಮ, ನಿಮ್ಮನ್ನೇ ಆ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ಸರ್. ನಿಜ ಹೇಳ್ಬೇಕಂದ್ರೆ ಯೋಗರಾಜ್ ಸರ್ ಅಂತವ್ರೆ ಒಂಥರ ಪ್ರೇರಣೆ ಸರ್. ಹೌದಾ? ಯಾಕೆ ಅಂದ್ರೆ ಅವರು ಒಂಥರ ಹುಚ್ಚು ಸಾಹಸಗಳನ್ನ ಮಾಡ್ತಾನೆ ಇರ್ತಾರೆ. ತಲೆ ಕೆಟ್ಟವ್ರ ಮಾತು ಬಂದಾಗೆಲ್ಲ ನನ್ನ ಹೆಸರು ಅವ್ರ ಒಂಥರ ಹಂಗೆ ಸರ್, ಏನ್ ಆಗಲ್ಲ ಅಂತ ಅನ್ನೋದನ್ನೆಲ್ಲ ಅವ್ರು ಮಾಡಿ ತೋರಿಸ್ತಾರೆ. ಸೊ ಅದೊಂಥರ ಪ್ರೇರಣೆನೆ ನನ್ಗೆ. ಇಂಡೈರೆಕ್ಟ್ ಆಗಿ ನೀವು ಒಂಥರ ದ್ರೋಣಾಚಾರ್ಯರು ಸರ್. ಶ್ರೀನಿವಾಸ್ ಅವ್ರಿಗೆ ಸ್ಪೆಷಲ್ ಎನರ್ಜಿ ಡ್ರಿಂಕ್ ಏನಾದ್ರು ತಂದ್ಕೊಟ್ರ ಅಂತ ಶೋ ಅಲ್ಲಿ? ಇಲ್ಲ, ಅವರು 2 ಇಡ್ಲಿ ಎಕ್ಸ್ಟ್ರಾ ತಿನ್ ಕೂತ್ಕೋ ಅಂತ ಹೇಳಿದ್ರು. ಈಗ ಪಾರ್ಸಲ್ ಇಡ್ಲಿ ತಂದಿದ್ದೀನಿ ಅಂದ್ರೆ ಇಷ್ಟೊತ್ತಾದ್ರೂ ಕೊಟ್ಟಿಲ್ಲ ನೋಡಿ. ಇಲ್ಲ, ಒಂದ್ ಗಾಡಿ ಇಡ್ಲಿ ಕೊಡಿಸ್ತೀವಿ ಅಂದ್ರು ನಮ್ ನಿರ್ಮಾಪಕ. ಯಾರು ನಿರ್ಮಾಪಕರ? ಗಾಡಿ ಇಡ್ಲಿ? ಅಬ್ಬಾ, ಕುಂಭಕರ್ಣನಿಗೆ ಗಾಡಿಯಲ್ಲಿ ಇಡ್ಲಿಯನ್ನು, ಪಾಯಸವನ್ನು ಎಲ್ಲವನ್ನೂ ತೆಗೆದುಕೊಂಡು ಬಂದರಂತೆ ಅಂತಾರೆ. ಇದು ಕೊಡಿಸ್ಬಿಡಿ, ಮಲಗಿಸ್ಬಿಟ್ಟು ಕಾನ್ಸ್ಪಿರಸಿ ಮಾಡ್ಬಿಟ್ಟು ಅವಳು ಶೋನ ಹಾಳು ಮಾಡ್ಬಿಟ್ಟು ಹೋಗಕ್ಕೆ ಫುಲ್ ಸ್ಕೆಚ್ ಹಾಕೊಂಡ್ ಬಂದಿದ್ದೀರಿ. ಆಲ್ ರೈಟ್ ಪಾಂಚಾಲಿ, ಬೆಳಿಗ್ಗೆ 8 ಗಂಟೆಗೆ ನೀನು ನನ್ನ ಜೊತೆ ಈ ನ್ಯೂಸ್ ಕೆಫೆನಲ್ಲಿ ಇದನ್ನ ಪ್ರಾರಂಭ ಮಾಡಿದಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಬಹಳ ಒಂದು ಕುತೂಹಲ ಇತ್ತು, ಇದು ಎಲ್ಲಿವರೆಗೆ ಹೋಗ್ಬೋದೋ ಏನೋ ಅನ್ನೋದು. ಈಗ ನಮ್ಮ ಹುಡುಗರನ್ನ ನಾನು ಕೇಳ್ತಾ ಇದ್ದೆ, ಇಲ್ಲ ಸರ್ ಅದೇ ಜೋಶಲ್ಲಿದ್ದಾರೆ, ಅದೇ ಉತ್ಸಾಹದಲ್ಲಿದ್ದಾರೆ ಅಂತ. ಈಗ ಕಷ್ಟ. ಶಿವರಾತ್ರಿನಲ್ಲಿ ಯೋಗರಾಜ್ ಭಟ್ರಿಗೆ ಆಮೇಲೆ ಕೇಳಿ ಅದನ್ನ ಹೇಳ್ತಾರೆ, ಶಿವರಾತ್ರಿನಲ್ಲಿ ಜಾಗರಣೆ ಮಾಡುವುದು ಸುಲಭ, ಆದರೆ ಪಾರಣೆಯನ್ನ ಮಾಡುವುದು ಬಹಳ ಕಷ್ಟ. ಹಾಗೆ ತುಂಬಾ ಕಷ್ಟದ ಕೆಲಸ ಅದು. 6 ಗಂಟೆವರೆಗೂ ಹೆಂಗೋ ಯಾಮಾರಿಸ್ಕೊಂಡು ಎದ್ದಿರ್ಬೋದು ಬೇಕಾದ್ರೆ ಬೆಳಗಿನ ಜಾವ. ಆರಾದ್ಮೇಲೆ ಆ ಕಡೆ ಈ ಕಡೆ ನೋಡಿ ಸೈಲೆಂಟ್ ಒಂದ್ ಕಡೆ ಹೋಗಿ ಸೇರ್ಕೊಂಡ್ಬಿಡೋಣ ಮಲ್ಕೊಳಕ್ಕೆ ಅನ್ಸತ್ತೆ.
ಹಂಗೆ ಇವತ್ತು ರಾತ್ರಿ ಕಳೆದ ಮೇಲೆ ಬೆಳಗಿನ ಜಾವ ಬಹಳ ಡೇಂಜರ್ ಟೈಮ್ ಅಮ್ಮ ಅದು. ಅದಕ್ಕೆ ಲಾರಿ ಡ್ರೈವರ್ಗಳಿಗೆ ಹೇಳೋದು, ನೀವು ಯಾವಾಗ ಗಾಡಿ ಓಡಿಸ್ತಿದ್ರು ಸರಿ ಬೆಳಗ್ಗೆ 5 ಗಂಟೆ 4 ಗಂಟೆಯಿಂದ 6 ಗಂಟೆವರೆಗೆ ಗಾಡಿ ಓಡಿಸ್ಬೇಡಿ ಅಂತಾರೆ. ಯಾಕಂದ್ರೆ ನಿದ್ದೆ ಬರುವ ಸಮಯ, ಎಚ್ಚರಿಕೆಯಿಂದ ಇರಿ. ಮಧ್ಯೆ ಮಧ್ಯೆ ಮತ್ತೆ ಈ 3 ಮಹಾಮಯ ಜನ ಇದ್ದಾರೆ ಅಲ್ಲಿ, ಯೋಗರಾಜ್ ಭಟ್ರು ಮತ್ತೆ ಶ್ರೀನಿವಾಸ್ ಅವರು ಮತ್ತೆ ಹೇಳ್ತಿದ್ದಾರೆ. ನಾನ್ ಕೇಳ್ಬೇಕು ಸರ್ ನಿಮ್ಗೆ. ಕೇಳಿ ಸರ್. ಇದೇನು ನಿಮ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಕೇಳ್ತಿರಲ್ಲ, ನೀವ್ ಹೆಂಗ್ ಎಷ್ಟೆಷ್ಟು ಸತಿ ಹಿಂಗ್ ಕೂತಿದ್ದೀರಿ, ನಾವ್ ನೋಡಿಲ್ವೇ? ನಾನ್ ಕಂಕೂರೋದಕ್ಕಿಂತ ನನಗಿಂತ ರಾಧಾ ಜಾಸ್ತಿ ಹೊತ್ತು ಕೂತಿರೋದು ರೆಕಾರ್ಡ್ಸ್ ಎಲ್ಲ 7 ಗಂಟೆ 8 ಗಂಟೆ ಎಲ್ಲ. ಯಥಾ ಗುರು ತಥಾ ಶಿಷ್ಯ. ಇದು ಯಾಕೆ ಗೊತ್ತಾ ಬಟ್ ಸರ್, ನಾನ್ ಕೂರಕ್ಕಾಗಲ್ಲ ತುಂಬಾ ಹೊತ್ತು. ನನ್ನ 1.5 ಗಂಟೆ ಕಾಲ ಆದ್ಮೇಲೆ ಸಹಿಸ್ಕೊಳ್ಳೋದು ಕಷ್ಟ. ಪಾಯಸ 1 ಲೋಟ ಚೆನ್ನಾಗಿರುತ್ತೆ, 6-7 ಲೋಟ ಪಾಯಸ ಕೊಟ್ರೆ ಏನಾಗತ್ತೆ? ಇದು 6 ಲೋಟನಲ್ಲ ಸರ್, ಇದು ಅಲ್ಲ ಹೇಳಿದ್ ನಿಮ್ಗೆ ಉದಾಹರಣೆಗೆ. ನನ್ನ 1 ಅವರ್ 1.5 ಅವರ್ ಸಹಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಅದಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ, ನಂದು ಸಹಿಸ್ಕೊಳ್ಳೋದು ಕಷ್ಟ. ಇವ್ರ ಮತ್ತು ಬಕೆಟ್ ಪಾಯಸ ಕುಡಿತಿದಾರಲ್ಲ, ಅವ್ರು ಬಿಡಿ, ಅದ್ ಹೆಂಗ್ ಮಾಡ್ತಾರೋ ಏನಪ್ಪ. ಅದಕ್ಕೆ ಅವ್ರು ಹಂಗೆ, ನಾವ್ ಹಿಂಗೆ ಸರ್, ಏನ್ ಮಾಡೋದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನೀವೇ ಯಾರ ಬರ್ದಿದ್ದೀರಿ? ನೀವೇಲ್ಲ ಬರ್ದಿಲ್ವಾ ಅದನ್ನ? ಆಲ್ ರೈಟ್ ಸರ್, 3 ಜನಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ನಮ್ಮ ಪಬ್ಲಿಕ್ ಟಿವಿ ಬಳಗದಿಂದ ನಿಮ್ಮ 3 ನನ್ನದೊಂದು ಧನ್ಯವಾದವನ್ನು ಹೇಳ್ತೀನಿ. ಪಾಂಚಾಲಿ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು, ಗೋ ಅಂಡ್ ಡೂ ವಾಟ್ ಯು ಥಿಂಕ್ ಯು ಕ್ಯಾನ್. ಆಲ್ ರೈಟ್, ಥ್ಯಾಂಕ್ ಯು. ಕ್ವಿಕ್ ಆಗಿ ಇವತ್ತಿನ ಚಿನ್ನದ ರೇಟ್ ನೋಡೋಣ. 10 ಗ್ರಾಮ್ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 32,000 ರೂಪಾಯಿ ಇದ್ರೆ, ಆಭರಣ ಚಿನ್ನದ ಬೆಲೆ 29,690 ಹಾಗೂ ಬೆಳ್ಳಿ 47,200 ರೂಪಾಯಿ ಇದೆ. ಪ್ರಾಯೋಜಕರು ಶ್ರೀರಾಮ ಜ್ಯುವೆಲರ್ಸ್, ಮಾರುತಿ ಮಂದಿರ, ಎದಿರು, ವಿಜಯನಗರ, ಬೆಂಗಳೂರು. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.